ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಗುರುವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ರಂಗೋಲಿನ ಹಾಕಿ ಆನಂತರ ತಿಂಡಿ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಹೊರಟಿದ್ದಾಯಿತು. ಸೊ ನಾರ್ಮಲ್ ದೋಸೆ ಮಾಡಿದ್ರಿಂದ ನಾನು ವಿಡಿಯೋನ ಶೇರ್ ಮಾಡಿಲ್ಲ. ಡೈರೆಕ್ಟಾಗಿ ನನ್ನ ಈವ್ನಿಂಗ್ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬಟ್ ರಂಗೋಲಿನ ಕರೆಕ್ಟಾಗಿ ಕಂಪ್ಲೀಟಾಗಿ ವಿಡಿಯೋ ಶೇರ್ ಮಾಡಲಿಕ್ಕಾಗಲಿಲ್ಲ, ಕೆಲವೊಂದಷ್ಟು ಇಶ್ಯೂಸಿಂದ, ಅದಕ್ಕೆ ಸಾರಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ಬಂದೆ ಆ್ಯಂಡ್ ತುಂಬ ಚಳಿ ಇದೆ, ಹಾಗೆ ವೆದರ್ ಚೇಂಜ್ ಆಗಿರೋದ್ರಿಂದ ಮತ್ತು ಊರಿಗೆ ಹೋಗಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ ಅಂತಲೇ ಹೇಳ್ಬೋದು. 2 ದಿನಾನು ನೈಟು ಜ್ವರ ಬಂತು, ಹಾಗಾಗಿ ನಾನು ವಿಡಿಯೋ ಏನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇವತ್ತು ವಾಯ್ಸ್ ಸ್ವಲ್ಪ ಪರವಾಗಿಲ್ಲ, ಇಷ್ಟು ಇರಲಿಲ್ಲ ವಾಯ್ಸು. ಸೊ ಹಾಗಾಗಿ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. ಟೈಮು ಆಗಿದೆ ಎಕ್ಸಾಕ್ಟಾಗಿ 4:40. ಬಂದ ತಕ್ಷಣ ಮೊದಲು ಕೈಕಾಲು ತೊಳೆದು ಆನಂತರ ಟೀ ಇಡಬೇಕು. ಸೊ ಮಕ್ಕಳು ಹೋಗಿದ್ದಾರೆ, ನಾನು ಬರೋ ತನಕ ಅಡುಗೆ ಎಲ್ಲ ರೆಡಿ ಮಾಡಬೇಕು. ಆ್ಯಂಡ್ ಹಾಗೆಯೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ತುಂಬ ಜನ ಹೇಳ್ತಿದ್ರಿ ಮತ್ತೆ ವಿಡಿಯೋ ಇರ್ರೆಗ್ಯುಲರ್ ಆಗ್ತಾ ಇದೆ ಅಂತ. ಸ್ವಲ್ಪ ದಿನ ಅಷ್ಟೇ, ಮತ್ತೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಡೆಫಿನೆಟಾಗಿ ನೀವು ಈ ಜಾಕೆಟ್ ಬಗ್ಗೆ ಕೇಳ್ತೀರಾ. ನನಗೂ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಈ ಜಾಕೆಟ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಅಂದ್ಕೊಂಡೆ. ಇದು ಲೋಕಲ್ ಶಾಪಲ್ಲಿ ತಗೊಂಡಿದ್ದು. ಆದ್ಯ ಫ್ಯಾಮಿಲಿ ಸ್ಟೋರ್ ಅಂತ ಬರುತ್ತೆ ನಗರದಲ್ಲಿ. ನೀವೇನಾದರೂ ನಗರದವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಇದು ಎಲ್ಲಿದೆ ಆದ್ಯ ಅಂತ. ಇದಕ್ಕೆ ನಾನು ಎಷ್ಟು ಪೇ ಮಾಡಿರ್ಬೋದು, ಜಸ್ಟ್ 300 ಅಷ್ಟೇ. ಪೂರ್ವಿಗೆ ಎಕ್ಸಾಕ್ಟ್ ಸೈಜ್ ಇದು. ಶೋಲ್ಡರ್ ಇದೆಯಲ್ವಾ, ಈ ಲೈನು ಇಲ್ಲಿ ಕೂರಬೇಕು, ಆಗ ಇದು ಎಕ್ಸಾಕ್ಟ್ ಸೈಜ್ ಅಂತ. ಈಗ ಇದು ಸ್ವಲ್ಪ ದೊಡ್ಡದಿದೆ ಅಂತ ಅರ್ಥ. ಬಟ್ ನೋ ಪ್ರಾಬ್ಲಮ್, ಚೆನ್ನಾಗಿದೆ. ಸ್ಯಾರಿ ಜೊತೆ ವೇರ್ ಮಾಡಿದಾಗ ಒಳ್ಳೆ ಲುಕ್ ಕೊಡುತ್ತೆ. ಇಲ್ಲಿ ಬಟನ್ಸ್ ಇದೆ ಅಷ್ಟೇ, ಬಟ್ ಈ ಥರ ಏನು ಕವರ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಂತ ಈ ಥರ ಓಪನ್ನೂ ಆಗಲ್ಲ, ಯಾವಾಗಲೂ ಹೀಗೆ ಇರುತ್ತೆ. ಸೊ ಆರಾಮ್ಸೆ ವೇರ್ ಮಾಡ್ಬೋದು. ಸ್ಯಾರಿ ಜೊತೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ತಗೊಂಡೆ. ನೇವಿ ಬ್ಲೂ ಇದ್ದರೆ ಸರ್ಚ್ ಮಾಡಿದೆ ನಾನು, ಬಟ್ ನೇವಿ ಬ್ಲೂ ಸಿಗಲಿಲ್ಲ ನನಗೆ. ಬ್ಲ್ಯಾಕ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇದನ್ನು ತಗೊಂಡೆ. ಜಸ್ಟ್ 300. ಇನ್ನು 2 ಪೀಸ್ ಇತ್ತು ನಾನು ನೋಡಿದಾಗ. ಇದು 1 ಮಂತ್ ಬ್ಯಾಕ್ ತೊಗೊಂಡಿದ್ದು ಅಷ್ಟೇ. ಸೊ ಮತ್ತೆ ಸ್ವಲ್ಪ ಶೆಕೆ ಆಗಿದ್ದರಿಂದ ನಾನು ವೇರ್ ಮಾಡಿರಲಿಲ್ಲ, ಇವಾಗ ವೇರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಜಾಸ್ತಿ ತಿಕ್ಕಾಗಿದೆ ಅಂತಲೂ ಇಲ್ಲ, ಹಾಗೆ ತೆಳು ಅಂತಲೂ ಇಲ್ಲ, ನೋಡ್ತಾ ಇರ್ಬೋದಲ್ವ. ಸೊ ಈ ಒಂದು ಲೆವೆಲ್ಗೆ ತಿಕ್ಕಾಗಿದೆ. ಸೊ ಆರಾಮ್ಸೆ ವೇರ್ ಮಾಡ್ಬೋದು. ಯಾರ್ಯಾರು ಸ್ಯಾರಿ ವೇರ್ ಮಾಡ್ತೀರಾ, ಈವನ್ ಸ್ಯಾರಿ ಮಾತ್ರ ಅಲ್ಲ, ಮ್ಯಾಕ್ಸಿ ಡ್ರೆಸ್ ವೇರ್ ಮಾಡ್ತೀವಿ ಅಲ್ವಾ. ಸೊ ಮ್ಯಾಕ್ಸಿ ಡ್ರೆಸ್ ಕೆಲವೊಂದು ಸ್ಲೀವ್ಲೆಸ್ ಇರುತ್ತೆ, ಹಾಕಬೇಕು ಅಂತ ಅನಿಸುತ್ತೆ. ಕೆಲವೊಂದು ಕಡೆ ಸ್ಲೀವ್ಲೆಸ್ ಹಾಕೋದಕ್ಕಾಗಲ್ಲ, ಅಂಥ ಟೈಮಲ್ಲೂ ಈ ಜಾಕೆಟ್ ಜೊತೆ ವೇರ್ ಮಾಡ್ಬೋದು. ಈವನ್ ಜೀನ್ಸ್ ಜೊತೆ ವೇರ್ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನೀವು ಲೋಕಲೈಟ್ಸ್ ಆಗಿದ್ದರೆ ಒಂದ್ಸರಿ ಹೋಗಿ ಕೇಳಿ, ಜಸ್ಟ್ ಜಾಕೆಟ್ ಅಂತಲೇ ಕೇಳಿ, ಅವರೇ ಕೊಡ್ತಾರೆ. ಗ್ರೌಂಡ್ ಫ್ಲೋರಲ್ಲೇ ಇದೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಕಿನ್ ಫ್ರೆಂಡ್ಲಿ, ಮತ್ತು ಐರನ್ ಮಾಡೋ ಅವಶ್ಯಕತೆ, ವಾಶ್ ಮಾಡಿ ಆರಾಮ್ಸೆ ವೇರ್ ಮಾಡ್ಬೋದು. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು. ಹಾಗೆಯೇ ಈಗ ಒಂದಷ್ಟು ಕೆಲಸ ಇದೆ. ಕೋಲ್ಡ್ ಆಗಿರೋದ್ರಿಂದ ನಾನು ಒಗ್ಗರಣೆ ಪುರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪೆಪ್ಪರ್ ಮತ್ತು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ, ಹುರುಗಡ್ಲೆ ಎಲ್ಲ ಹಾಕಿ ಮಾಡಿ ಅದನ್ನು ತಿಂದರೆ ಕೋಲ್ಡ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಸೊ ಅದನ್ನು ಮಾಡಬೇಕು. ಸೊ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಒಗ್ಗರಣೆ ಪುರಿ ಮಾಡೋಣ. ಸೊ ಗುರುವಾರ ಆಗಿರೋದ್ರಿಂದ ನಾನು ತಲೆಗೆ ಎಣ್ಣೆ ಹಚ್ತೀನಿ, ನನಗೆ ಮಕ್ಕಳಿಗೆ. ಹಾಗಾಗಿ ಎಣ್ಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಹರಳೆಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ತಲೆ ಪೂರ್ವಿ ಮತ್ತು ಸಾನು ಸ್ವಲ್ಪ ನವೆ ಅಂತ ಇದ್ರು, ಸಣ್ಣ ಸಣ್ಣ ಗುಳ್ಳೆ ಇದೆ. ಹಾಗಾಗಿ ನಾನು ಎಣ್ಣೆ ಜೊತೆಗೆ ಬೇವಿನ ಸೊಪ್ಪು, ನಿಂಬೆ ಹಣ್ಣಿನ ಎಲೆ ಜೊತೆಗೆ ಕರಿಬೇವಿನ ಎಲೆ ಮತ್ತು ದಾಸವಾಳದ ಎಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಕುದಿಸಿದಾಗ ಈ ಥರ ನೊರೆ ಬರುತ್ತೆ. ನೊರೆ ಕಡಿಮೆ ಆದ ತಕ್ಷಣ ನೀವು ಆಫ್ ಮಾಡ್ಕೊಳ್ಳಿ. ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಎಣ್ಣೆ ತಣ್ಣಗಾಗೋ ತನಕ ಒಗ್ಗರಣೆ ಪುರಿ ಮಾಡ್ಕೊಳ್ಳೋಣ ಅಂತ. ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಜಾಸ್ತಿ ಪುರಿನಲ್ಲಿ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಟೈಟಾಗಿ ಕಟ್ಟಿಟ್ಕೋಬೋದು, ಅಥವಾ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಕೊಂಡ್ರೂ ಓಕೆ. ಬಟ್ ನಾನು ಪ್ಲಾಸ್ಟಿಕ್ ಕವರಲ್ಲೇ ಇಡ್ತೀನಿ, ಮಕ್ಕಳಿಗೆ ಈಸಿಯಾಗಿ ಕಾಣುತ್ತೆ, ಕೈಗೆ ಸಿಗೋ ಥರ ಇಡ್ಬೋದು ಅಂತ. ಸೊ ಅದಕ್ಕೆ ನಾನು ಇವತ್ತು ಹುರುಗಡ್ಲೆ, ಕಡಲೆ ಬೀಜ, ಗೋಡಂಬಿ, ಬೆಳ್ಳುಳ್ಳಿ, ಒಣಮೆಣಸಿನ ಹಣ್ಣು, ಹಾಗೆಯೇ ಕರಿಬೇವಿನ ಸೊಪ್ಪು ಮತ್ತು ಇಂಗು ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಮೊದಲು ಪಾತ್ರೆಗೆ ಎಣ್ಣೆ ಹಾಕೋಬೇಕು. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ, ಬಟ್ ನಾವು ಯೂಶ್ವಲಿ ಇದೇ ಮೆಥಡಲ್ಲಿ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಎಷ್ಟು ದಿನ ಬೇಕಿದ್ರೂ ಇಟ್ಕೊಂಡು ತಿನ್ಬೋದು. ಸೊ ಮೊದಲು ನಾನು ಎಣ್ಣೆಯಲ್ಲಿ ಕಡಲೆ ಬೀಜನ ಹಾಕಿ ಹುರ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇ ಹುರುಗಡ್ಲೆ ಹಾಕ್ತೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇ ನಾನು ಗೋಡಂಬಿನೂ ಸಹ ಹಾಕ್ತೀನಿ. 3 ಹಾಕಿ ಕಲರು ಅದು ಯಾವಾಗ ಚೇಂಜ್ ಆಗುತ್ತೋ ಆನಂತರ ನಾನು ಇಂಗು, ಹಾಗೆಯೇ ಬೆಳ್ಳುಳ್ಳಿ, ಒಣಮೆಣಸಿನ ಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಲೋ ಫ್ಲೇಮಲ್ಲಿನೇ ಬಾಡಿಸ್ಬೇಕು. ಒಗ್ಗರಣೆ ಸೀದೋಗ್ಬಿಟ್ರೆ ನಾವು ಏನು ಡಿಶ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದು ಕಂಪ್ಲೀಟಾಗಿ ಹಾಳಾಗುತ್ತೆ. ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಒಗ್ಗರಣೆ ಕೊಡಬೇಕು.
ಆನಂತರ ನಾನು ಅಚ್ಚ ಖಾರದ ಪುಡಿ, ಮೆಣಸಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 3 ಹಾಕಿ ಕಾಳಿಗೆ ಚೆನ್ನಾಗಿ ಬೆರೆತ್ಕೋಬೇಕು. ಒಗ್ಗರಣೆ ಏನಿದೆ ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲದಕ್ಕೂ ಬೆರೆತ್ಕೊಂಡಾದಮೇಲೆ ನಾವು ಪುರಿನ ಹಾಕ್ತಾ ಇದ್ದೀವಿ. ಪುರಿನ ನೀವು ಈ ಒಗ್ಗರಣೆಗೆ ಹಾಕೋದಕ್ಕಿಂತ ಮುಂಚೆ ಒಂದು ಸಾರಿ ಚೆಕ್ ಮಾಡಬೇಕು. ಬೆರಳಲ್ಲಿ ಪ್ರೆಸ್ ಮಾಡಿ ಕ್ರಿಸ್ಪಿಯಾಗಿದೆ ಅಂದರೆ ಮಾತ್ರ ಡೈರೆಕ್ಟಾಗಿ ಹಾಕಿ, ಇಲ್ಲ ಅಂತಂದರೆ ಒಂದು ಸಾರಿ ಖಾಲಿ ಬಾಣಲೆಗೆ ಇದನ್ನು ಹಾಕಿ ಹುರ್ಕೊಂಡು ಆನಂತರ ಹಾಕಿ. ಕೆಲವೊಮ್ಮೆ ಪುರಿ ಮೆತ್ತಗಾಗ್ಬಿಟ್ಟಿದ್ರೆ ಒಗ್ಗರಣೆ ಪುರಿ ಚೆನ್ನಾಗಿ ಆಗಲ್ಲ. ಹಾಗಾಗಿ ಚೆಕ್ ಮಾಡಿ ಆನಂತರನೇ ನೀವು ಒಗ್ಗರಣೆಗೆ ಪುರಿನ ಹಾಕಬೇಕು. ಸೊ ಆನಂತರ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಪುರಿನ ಮಿಕ್ಸ್ ಮಾಡಿದ್ರೆ ಒಳ್ಳೆ ಪುರಿ ರೆಡಿ ಆಗುತ್ತೆ. ಒಗ್ಗರಣೆ ಪುರಿ ಅಂತ ನಾವು ಕರೆಯೋದು, ಕೆಲವರು ಮಂಡಕ್ಕಿ ಅಂತಲೂ ಕರೀತಾರಂತೆ. ಸೊ ಟೇಸ್ಟಿಯಾಗಿ ಸ್ವಲ್ಪ ಖಾರವಾಗಿಯೇ ಚೆನ್ನಾಗಿತ್ತು. ನಾನು ಪೂರ್ವಿ ಸಾನು 3 ಜನ ಟೀ ಕುಡಿದ್ವಿ. ಹಸ್ಬೆಂಡ್ ಇರಲಿಲ್ಲ, ಡ್ಯೂಟಿಗೆ ಹೋದರು. ಅಲ್ಲಿ ತನಕ ಎಣ್ಣೆನೂ ಸಹ ತಣ್ಣಗಾಗಿತ್ತು. ಅದನ್ನು ನಾನೀಗ ಸ್ಟೈನರಲ್ಲಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಎಲೆ ಏನು ಬರುತ್ತೆ ಇದನ್ನು. ಸೊ ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಹಿಡ್ಕೊಂಡಿರುವಂಥ ಎಣ್ಣೆನೂ ಸಹ ಬಿಟ್ಕೊಳ್ಳುತ್ತೆ ಪಾತ್ರೆಗೆ. ಇಲ್ಲಾಂದರೆ ಒಂದು 5ರಿಂದ 10 ನಿಮಿಷ ಒಂದು ಗ್ಲಾಸ್ ಕೆಳಗಡೆನೋ ಅಥವಾ ಈ ಥರ ಪಾತ್ರೆಗೋ ಹಾಕಿದ್ರೆ ಎಣ್ಣೆ ಚೆನ್ನಾಗಿ ತೊಟ್ಟಿಕ್ಕುತ್ತೆ. ಆನಂತರ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಎಣ್ಣೆ ವೇಸ್ಟ್ ಆಗಲ್ಲ. ಸೊ ಎಣ್ಣೆ ಎಲ್ಲ ಹಚ್ಚಿದ ಮೇಲೆ ಇವಾಗ ನಾನು ನೈಟ್ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಡುಗೆಗೆ ನಾನಿವತ್ತು ಅಲಸಂದೆ ಮತ್ತು ಮೂಲಂಗಿ ಹಾಕಿ ಸಾಂಬಾರು ಮಾಡಬೇಕಂತ ಅಂದ್ಕೊಂಡೆ. ಸೊ ಅಲಸಂದೆ ಸ್ವಲ್ಪ ಜಾಸ್ತಿ ಬೇಯಬೇಕು. ಹಾಗಾಗಿ 1-2 ಸಾರಿ ತೊಳೆದು ಉಪ್ಪನ್ನು ಹಾಕ್ದೇನೆ ಮೊದಲು 2 ವಿಷಲ್ ಕೂಗಿಸ್ಕೊತೀನಿ. ಯಾಕಂದರೆ ಮೂಲಂಗಿನೂ ಸ್ವಲ್ಪ ರಫೇ ಇರುತ್ತೆ, ಅದನ್ನು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಸೊ ಇವಾಗ ಅಲಸಂದೆ ಕೂಗೋ ತನಕ ನಾನಿಲ್ಲಿ ಮೂಲಂಗಿನ ಕಟ್ ಮಾಡ್ಕೋತೀನಿ. ಮೇಲೆ ಸ್ವಲ್ಪ ಡಾರ್ಕ್ ಸಿಪ್ಪೆ ಥರ ಇದ್ದರೆ ನಾನು ಅದನ್ನು ನೀಟಾಗಿ ಈ ಥರ ಪೀಲ್ ಮಾಡಿ ಆನಂತರನೇ ಕಟ್ ಮಾಡೋದು. ಇವನ್ ಕ್ಯಾರೆಟ್ ಆದ್ರೂ ಅಷ್ಟೇ, ಆವಾಗ ಏನೋ ಒಂಥರ ಸಮಾಧಾನ ಆವಾಗ ಕಟ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಸೊ ನಾನು ಈ ಚಾಪರ್ನ ತೋರಿಸಿದ್ದೆ ನಿಮಗೆ. ತುಂಬ ಗಟ್ಟಿ ಪದಾರ್ಥಗಳಾದರೆ ಅಷ್ಟೊಂದು ನೀಟಾಗಿ ಕಟ್ ಆಗಲ್ಲ. ಬಟ್ ಸ್ಮೂತಾಗಿ ಅಥವಾ ಎಳ್ಸಾಗಿ ಇದ್ದರೆ ಆರಾಮ್ಸೆ ನಾವು ಕಟ್ ಮಾಡ್ಕೋತಾ ಹೋಗಬಹುದು. ಸೊ ಇವಾಗ ತರಕಾರಿನೂ ಸಹ ಕಟ್ ಮಾಡಿ ಆಗಿದೆ. ಆ್ಯಂಡ್ ನಾನು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಟೊಮ್ಯಾಟೊನ ರುಬ್ಬೋದಕ್ಕೆ ಹಾಕೋತೀನಿ. ಎರಡನ್ನೂ ತೊಳೆಯೋದಕ್ಕಿಟ್ಟು ಕುಕ್ಕರ್ ವಿಷಲ್ ಬಿಡೋ ತನಕ ಮೊಳಕೆ ಕಾಳು ಸಾಂಬಾರು ಮಾಡಬೇಕಂತ ಅಂದ್ಕೊಂಡೆ. ಹಾಗಾಗಿ ಹುರುಳಿಕಾಳನ್ನು ಸೋಸಿ ಎತ್ತಿಟ್ಕೋತಾ ಇದ್ದೀನಿ. ಅಮ್ಮ ಆಲ್ರೆಡಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಅಲ್ಲಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಸಿಗ್ತವೆ. ಹಾಗಾಗಿ ನಾನೊಂದು ಸಾರಿ ನೀಟಾಗಿ ಕ್ಲೀನ್ ಮಾಡಿ ಆನಂತರ ಹುಳ ಬರಬಾರ್ದು ಅಂತ ಒಂದಷ್ಟು ಕೆಮಿಕಲ್ ಪೌಡರನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಒಂದು 2-3 ಸಾರಿ ತೊಳೆದು ಆನಂತರ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ವಿಷಲ್ ಬಿಟ್ಟಿದೆ. ಅಲಸಂದೆ ಅರ್ಧ ಬೆಂದಿದೆ ಅಷ್ಟೇ. ಸೊ ಹಾಗಾಗಿ ಮತ್ತೆ ಮೂಲಂಗಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇವಾಗಲೇ ಸೇರಿಸಿ ಆನಂತರ ಮತ್ತೆ 2 ವಿಷಲ್ನ ಕೂಗಿಸ್ಕೊತೀನಿ. ಅಲ್ಲಿಗೆ ನೀಟಾಗಿ ಬೆಂದಿರುತ್ತೆ. ಜಸ್ಟ್ ಮಸಾಲೆ ಹಸಿ ವಾಸನೆ ಹೋದ ತಕ್ಷಣ ನಾವು ತರಕಾರಿನ ಮಿಕ್ಸ್ ಮಾಡಿಬಿಡ್ಬೋದು. ಇವಾಗ ಮಸಾಲೆಗೆ ನಾನೇನೇನು ಹಾಕ್ತಾ ಇದ್ದೀನಿ ಅಂದರೆ ಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1-2 ಟೊಮ್ಯಾಟೊ, ಸ್ವಲ್ಪ 1-2 ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆಯೇ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಶುಂಠಿ. ನಾನಿಲ್ಲಿ ಲವಂಗ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಜೊತೆಗೆ ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂತಹ ರೆಗ್ಯುಲರ್ ಖಾರದ ಪುಡಿ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಆನಂತರ ಒಗ್ಗರಣೆ ಪುರಿ ಮಾಡಿದಂಥ ಪಾತ್ರೆನಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಸೊ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ ಹಣ್ಣನ್ನು ಹಾಕಬೇಕು. ನಂತರದಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋ ತನಕ ಲೋ ಫ್ಲೇಮಲ್ಲಿ 1-2-3 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ. ಆನಂತರ ಬೇಯಿಸಿಟ್ಕೊಂಡಿರುವಂಥ ಅಲಸಂದೆ ಹಾಗೆ ಮೂಲಂಗಿನ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಸೊ ಮಸಾಲೆ ಸಾಂಬಾರು ಆಗಿರೋದ್ರಿಂದ ಡೆಫಿನೆಟ್ಲಿ ಉಕ್ಕುತ್ತೆ. ಹಾಗಾಗಿ ಪಕ್ಕದಲ್ಲೇ ಇರಬೇಕು. ನಾನಿವತ್ತು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ಚೆನ್ನಾಗಿರುತ್ತೆ ಅನ್ನೋದ ಜೊತೆ ತಿನ್ನೋದಕ್ಕೆ. ಎಸ್ಪೆಷಲಿ ಅಲಸಂದೆ ಕಾಳಂದರೆ ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತಲ್ವ. ಹಾಗಾಗಿ ಸೊ ಇವಾಗ ಸಾಂಬಾರು ರೆಡಿಯಾಗೋ ತನಕ ನಾನು ನಾಳೆ ಬಿಸಿಬೇಳೆ ಬಾತ್ ಮಾಡಬೇಕಂತ ಅಂದ್ಕೊಂಡೆ. ಹಾಗಾಗಿ ತರಕಾರಿನ ಈಗಲೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಇರುತ್ತೆ. ಎಲ್ಲನೂ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹಿಡಿಸುತ್ತೆ. ಅದಕ್ಕೋಸ್ಕರ ಫಸ್ಟೇ ನಾನು ಕ್ಯಾರೆಟ್ ಮತ್ತು ಬೀನ್ಸ್, ಆಲೂಗಡ್ಡೆ ಹಾಗೆಯೇ ಗೆಡ್ಡೆಕೋಸು ಇದಿಷ್ಟನ್ನು ಸಣ್ಣಗೆ ಹೆಚ್ಚಿಟ್ಕೋತಾ ಇದ್ದೀನಿ. ಇದರ ಜೊತೆ ಕ್ಯಾಪ್ಸಿಕಮ್ನ ನಾನು ಸಪ್ರೇಟಾಗಿ ಕಟ್ ಮಾಡಿಟ್ಟಿದ್ದೀನಿ. ರೀಸನ್ ಏನು ಅಂದರೆ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಹಾಕುವಾಗ ಕ್ಯಾಪ್ಸಿಕಮ್ಮು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ತರಕಾರಿ ಕಟ್ ಮಾಡ್ತಾ ಇದ್ದೆ. ಹಾಗೆಯೇ ಸಾಂಬಾರು ರೆಡಿಯಾಗಿದೆ. ಜಸ್ಟ್ ರೈಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ಯಾಕಂದರೆ ತುಂಬ ಕೆಲಸಗಳಿವೆ ಮಾಡುವಂಥದ್ದು. ಹಾಗಾಗಿ ಕ್ವಿಕ್ಕಾಗಲಿ ಅನ್ನೋ ಕಾರಣಕ್ಕೆ ಅಷ್ಟೇನೆ. ಸೊ ಸಾಂಬಾರು ನೋಡ್ಕೋತಾ ಇದ್ದೆ, ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ನಾನು ಕ್ಯಾಪ್ಸಿಕಮ್ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಯಾಕಂದರೆ ಇದನ್ನು ಒಗ್ಗರಣೆ ಟೈಮಲ್ಲಿ ಹಾಕೋದು. ಅದಕ್ಕೋಸ್ಕರ
ಅದಕ್ಕೋಸ್ಕರ. ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ಆನಂತರ ನೀವು ನನ್ನನ್ನು ಕೇಳಿದಂಥ ನನ್ನ GPSTR ನೋಟ್ಸ್ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಓದುವಾಗ ಏನೇನು ಟ್ರಿಕ್ಸ್ನ ಯೂಸ್ ಮಾಡಿದೆ, ಮರಿಬಾರ್ದು ಓದಿರೋ ಅಂಥದ್ದು ಅನ್ನೋದಕ್ಕೆ ಒಂದಷ್ಟು ಟ್ರಿಕ್ಸ್ನ ನಾನು ಯೂಸ್ ಮಾಡ್ಕೊಂಡಿದ್ದೆ. ಸೊ ಆದಷ್ಟು ಅದನ್ನು ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದಾಗಿ ನಿಮಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಸೊ ನಾನು ಮೊದಲಿಂದನೂ ಹೇಳ್ತಾ ಬಂದಿರೋದು ನಿಮಗೆ 6th 7th 8th 9th 10th ಈ ಸೋಷಿಯಲ್ ಬುಕ್ಸನ್ನು ನಾನು ರೆಫರ್ ಮಾಡಿದ್ದು. ನಾನು ಒಟ್ಟು 4 ಬುಕ್ಕನ್ನು ಮೇಂಟೈನ್ ಮಾಡಿದ್ದೆ, ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಪಾರ್ಟ್ 4 ಅಂತ. ಪಾರ್ಟ್ 1 ಬುಕ್ ಎಲ್ಲೋ ಮಿಸ್ ಆಗಿದೆ, ಇನ್ನು 3 ನೋಟ್ ಬುಕ್ ಇದೆ. ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ. ವೈ ಬಿಕಾಸ್ ಓದ್ತಾ ಇರೋ ಟೈಮಲ್ಲಿ ನನಗೇನು ಇಂಪಾರ್ಟೆಂಟ್ ಅಂತ ಅನ್ನಿಸ್ತೋ ಅದನ್ನು ಇಮ್ಮಿಡಿಯೇಟಾಗಿ ನಾನು ಬರ್ಕೊಂಡಿರೋದ್ರಿಂದ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಇದು ಜಸ್ಟ್ ನಿಮಗೆ ಒಂದು ಕಾನ್ಸೆಪ್ಟ್ ಬರಲಿ ಅನ್ನೋ ಕಾರಣಕ್ಕೆ. ಯಾಕಂದರೆ ತುಂಬ ಜನ ಇದ್ರ ಬಗ್ಗೆ ಪ್ರತಿದಿನ ಪ್ರತಿ ವ್ಲಾಗಲ್ಲೂ ಕ್ವೆಶನ್ ಕೇಳ್ತಾನೆ ಇರ್ತೀರ. ಎಸ್ಪೆಷಲಿ ತುಂಬ ಜನ ಕೇಳಿದ್ದು ನೋಟ್ಸ್ ಮಾಡಬೇಕಾ ಬೇಡವಾ, ನಾನು ಹಾಗೆ ಓದ್ಕೋತೀನಿ ನೆನ್ಪುಳಿಯುತ್ತಾ ಅಂತ ಕೇಳ್ತಿದ್ರಿ. ನೀವು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರು, ಎಷ್ಟೇ ಬ್ರಿಲಿಯಂಟ್ ಆಗಿದ್ರು ನೀವು ಓದಿರೋ ಅಂಥ ಕಂಟೆಂಟ್ಗೆ ಒಂದು ನೋಟ್ ಅಂತ ನೀವು ರೆಡಿ ಮಾಡಿಕೊಳ್ಳೇಬೇಕು. ಆವಾಗ ಮಾತ್ರ ನಿಮಗೆ ಮತ್ತೆ ಮತ್ತೆ ರಿವೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಮತ್ತೆ ಫಸ್ಟಿಂದ ಬುಕ್ಕನ್ನು ಓದಲೇಬೇಕಾಗತ್ತೆ. ಸೊ ಬೆಟರ್ ಅಂತಂದರೆ ನೀವು ಒಂದು ನೋಟನ್ನು ರೆಡಿ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಿರೋರು ಅಷ್ಟೇ, ಅಥವಾ ಯಾವುದಾದ್ರೂ ಜಾಬ್ಗೆ ಅಂತ ಸ್ಟಡಿ ಮಾಡ್ತಿರೋರು ಅಷ್ಟೇ ಪಾಯಿಂಟ್ಸ್ ಮಾಡ್ಕೊಳ್ಳೋದು ಅಥವಾ ನೋಟ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಐ ಥಿಂಕ್ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಾಗ್ತಿಲ್ಲ ನನಗೆ. ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ನಿಮಗೆ ಕ್ಲಿಯರಾಗಿ ತೋರಿಸೋದಕ್ಕೆ. ನನಗೆ ಏನು ಅಂತಂದರೆ, ಒಂದು ರಾಜಮನೆತನ ಅಂತ ಬಂದಾಗ ಅಲ್ಲಿ ಆಲ್ಮೋಸ್ಟ್ ಆಡಳಿತ ವ್ಯವಸ್ಥೆ ಸೇಮ್ ಇರುತ್ತೆ. ಬಟ್ ಒಬ್ಬೊಬ್ಬ ರಾಜನಿಗೆ ಅವ್ರದ್ದೇ ಆದಂತಹ ಬಿರುದಿರುತ್ತೆ. ಮತ್ತು ಅವರೇ ಮಾಡಿದಂಥ ಕೆಲವೊಂದಷ್ಟು ಪ್ರಸಿದ್ಧವಾದ ಕದನಗಳಿರ್ತವೆ. ಆ ಕದನ ಮತ್ತು ಅವರ ಬಿರುದು ಇದಿಷ್ಟನ್ನು ನೆನ್ಪಿಟ್ಕೋಬೇಕು. ಮತ್ತು ಒಂದು ರಾಜವಂಶ ಅಂತ ಅಂದಾಗ ಆಡಳಿತ ವ್ಯವಸ್ಥೆ ಸೇಮ್ ಬರುತ್ತೆ. ಯಾವುದಾದ್ರೂ ರಾಜ ಸ್ಪೆಷಲಾಗಿ ಏನಾದರೂ ಮಾಡಿದಾಗ ಮಾತ್ರ ಅವರನ್ನು ಪರ್ಟಿಕ್ಯುಲರ್ ಆಗಿ ಅವರ ನೇಮ್ನ ತಗೊಂಡು ಇಂಥ ಸುಧಾರಣೆಯನ್ನು ಇವ್ರು ಮಾಡಿದರು ಅಂತ ಕೊಡ್ತಾರೆ. ಸೊ ಈ ಥರ ಥಾಟನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಓದ್ಕೋತಾ ಬರಬೇಕು. ಆವಾಗ ನಿಮಗೆ ಈಸಿ ಆಗುತ್ತೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಎಲ್ಲ ರಾಜರದು ರಾಜಧಾನಿ ನೋಡ್ಕೋಬೇಕು, ಅಥವಾ ಎಲ್ಲ ರಾಜರದು ಆಡಳಿತ ವ್ಯವಸ್ಥೆ ನೋಡಬೇಕು, ಮತ್ತು ಎಲ್ಲ ವಂಶದ್ದು ಆರ್ಥಿಕ ವ್ಯವಸ್ಥೆ ನೋಡ್ಕೋಬೇಕು. ಈ ಥರ ಹೀಗೆ ಓದ್ಕೋಬಾರ್ದು. ನಾವು ಫಸ್ಟು ಅದನ್ನು ಸಮಗ್ರವಾಗಿ ಓದಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ, ಹಿಡಿಯಾಗಿ ಓದ್ಕೊಂಡು ಅದರಲ್ಲಿ ನಾವು ಸೆಗ್ರಿಗೇಟ್ ಮಾಡ್ಕೋತಾ ಹೋಗಬೇಕು ಸ್ನೇಹಿತರೆ. ಓಕೆ, ಈ ಒಂದು ರಾಜಮನೆತನದ್ದು ಈ ಥರ ಆಡಳಿತ ಇತ್ತು, ನೆಕ್ಸ್ಟ್ ರಾಜಮನೆತನದ ಆಡಳಿತ, ಮತ್ತು ಅವೆರಡಕ್ಕೂ ಇರೋ ಡಿಫ್ರೆನ್ಸ್ ಓದ್ತಾನೆ ನಮಗೆ ಗೊತ್ತಾಗುತ್ತೆ. ಯಾವಾಗ ನೀವು ಇನ್ ಡೆಪ್ತಲ್ಲಿ ಓದ್ತಿರೋ ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಗೊತ್ತಾದಾಗ ಆಟೋಮೆಟಿಕಲಿ ನೀವು ಪರ್ಫೆಕ್ಟ್ ಆನ್ಸರನ್ನು ಬರೀಬೋದು. ಸೊ ಹಾಗಾಗಿ ನೀವು ಯಾವುದೇ ವಿಷಯವನ್ನು ಓದಿದ್ರೂ ಎಸ್ಪೆಷಲಿ ಎಕ್ಸ್ಪ್ಲೇನ್ ಮಾಡಿ ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿ ಬರೆಯುವಂಥ ಎಕ್ಸಾಮ್ಗೆ ನೀವೇನಾದರೂ ಅಟೆಂಡ್ ಮಾಡೋದಿದ್ದರೆ ಪ್ಲೀಸ್ ನೀವು ನೋಟ್ ಮಾಡ್ಕೊಳ್ಳಿ. ಈವನ್ ಆಬ್ಜೆಕ್ಟಿವ್ ಟೈಪ್ ಆದ್ರೂ ಸಹ ನೀವು ನೋಟ್ ಮಾಡಿಕೊಳ್ಳೇಬೇಕು. ನೋಟ್ ಮಾಡಿಕೊಂಡಾಗ ಮಾತ್ರ ನೀವು ರೀಕಾಲ್ ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ ಆಗ ಸಡನ್ನಾಗಿ ನೋಟ್ಬುಕ್ನ ಓಪನ್ ಮಾಡಿ ರೀಕಾಲ್ ಮಾಡ್ಕೋಬೋದು. ನನಗೆ ನೋಟ್ಬುಕ್ನ ಮಾಡೋದಕ್ಕೆ ಆಲ್ಮೋಸ್ಟ್ 20 to 25 ಡೇಸ್ ತಗೊಳ್ತು. ಯಾವುದೇ ಒಂದು ಸಣ್ಣ ಕಂಟೆಂಟ್ನೂ ನಾನು ಮಿಸ್ ಮಾಡಿಲ್ಲ. ಪ್ರತಿಯೊಂದನ್ನು ಸಹ ಇಂಪಾರ್ಟೆಂಟ್ ಪಾಯಿಂಟ್ನೆಲ್ಲ ನಾನು ಮಾರ್ಕ್ ಮಾಡ್ಕೋತಾ ಬಂದೆ. ಉಳಿದಂಥ ದಿನಗಳಲ್ಲಿ ನನಗೆ 2.5 ತಿಂಗಳೇನೋ ಸಿಕ್ತು ಅಂತ ಅನಿಸುತ್ತೆ ರಜದ ಟೈಮಲ್ಲಿ. ಸೊ ಉಳಿದಂಥ ದಿನಗಳಲ್ಲಿ ನಾನು ಜಸ್ಟ್ ಪ್ರತಿದಿನ ಅದನ್ನು ತಿರುವಾಗ್ತಾ ಇದ್ದೆ, ರೀಕಾಲ್ ಮಾಡ್ಕೋತಾ ಇದ್ದೆ. ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆದಮೇಲಿಂದ ನನಗೆ ಓದೋದಕ್ಕಾಗಲಿಲ್ಲ. ಸೊ ಬೆಟರ್ ನನಗೆ ಆವಾಗ ಅನಿಸಿದ್ದೇನು ಅಂದರೆ ನೋಟ್ ಮಾಡ್ಕೊಂಡಿದ್ದು ಒಳ್ಳೆಯದೇ ಆಯಿತು, ಇವಾಗ ಜಸ್ಟ್ ನಾನು ರೀಕಾಲ್ ಮಾಡ್ಕೋಬೋದು ಅಂತ. ರೀಕಾಲ್ ಮಾಡ್ತಾ ಹೌದು ಇದು ಓದಿದ್ದೆ ಎಷ್ಟೋ ಸಾರಿ ಅಲ್ಲಿ ಬರೆದೇ ಇರುವಂಥ ಪಾಯಿಂಟು ಸಹ ನನಗೆ ನೆನಪಾಗ್ತಾ ಇತ್ತು. ಸೊ ಹಾಗಾಗಿ ಪ್ಲೀಸ್ ಮೇಕ್ ಅ ನೋಟ್, ದಟ್ ಈಸ್ ದ ಬೆಟರ್ ವೇ. ನೀವು ನಿಮ್ಮ ಗೋಲ್ನ ರೀಚ್ ಆಗೋದಕ್ಕೆ ಇನ್ನೂ ಒಳ್ಳೆ ಬುಕ್ಸ್ ಇದೆ ತಗೊಳ್ಳಿ. ಮತ್ತು ಕಾಲ್ ಫಾರ್ ಆಗೋ ತನಕ ವೆಯ್ಟ್ ಮಾಡಬೇಡಿ, ಇವಾಗಿಂದನೇ ಸ್ಟಾರ್ಟ್ ಮಾಡಬೇಡಿ. ಆವಾಗ ನಿಮಗೆ ಜಾಸ್ತಿ ಬರ್ಡನ್ ಅಂತ ಅನಿಸಲ್ಲ, ಆರಾಮ್ಸೆ ಓದ್ಕೋಬೋದು. ಮತ್ತು ನಾನು ಓದುವಾಗ ಕೆಲವೊಂದಷ್ಟು ಟ್ರಿಕ್ಸ್ನ ಯೂಸ್ ಮಾಡಿದ್ದೆ. ಯಾಕಂದರೆ ಕೆಲವೊಂದೆಲ್ಲ ಎಷ್ಟೇ ನೆನಪಲ್ಲಿ ಇಟ್ಕೋಬೇಕು ಅಂದರೂ ಮರ್ತೋಗುತ್ತೆ. ಆ ಥರ ಆಗಬಾರ್ದು ಅಂತ ಒಂದಷ್ಟು ಟ್ರಿಕ್ಸ್ನ ನಾನು ಯೂಸ್ ಮಾಡಿದ್ದೆ. ಅದರಲ್ಲಿ ಸಾಧ್ಯ ಆದಷ್ಟು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಎಲ್ಲನೂ ಒಂದೇ ದಿನ ಹೇಳ್ಬಿಟ್ರೆ ನಿಮಗೂ ಅಷ್ಟು ಕ್ಯೂರಿಯಾಸಿಟಿ ಇರಲ್ಲ. ಹಾಗಾಗಿ ಒಂದೊಂದೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಡೆಫಿನೆಟಾಗಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದಿಷ್ಟು ನಾನು ಮಾಡ್ಕೊಂಡಿರುವಂತಹ ನೋಟ್.
ಈಗ ನಾನು ಹಿಸ್ಟ್ರಿನಲ್ಲಿ ಒಂದು ಟ್ರಿಕ್ನ ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಭಕ್ತಿ ಸುಧಾರಣಾ ಚಳುವಳಿ ಅಂತ ಬರುತ್ತೆ. ಅದರಲ್ಲಿ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಬರ್ತಾರೆ. ಅವ್ರದ್ದೇ ಆದಂಥ ಸಿದ್ಧಾಂತಗಳನ್ನು ಅವರು ಪ್ರತಿಪಾದಿಸಿರ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂದರೆ, ಇದು ನಮಗೆ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ನಮ್ಮ ಸರ್ ಹೇಳ್ಕೊಟ್ಟಿದ್ದು ಆಶಾ ರವಿ ಮದುವೆ ಅಂತ. ಆಶಾದಲ್ಲಿ ಶ ಅಂದರೆ ಶಂಕರಾಚಾರ್ಯರು ಬರ್ತಾರೆ. ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಸೊ ಅಲ್ಲಿ ಎಕ್ಸಾಕ್ಟಾಗಿ ಅದೇ ಲೆಟರ್ ಬರಲ್ಲ, ಇದು ಜಸ್ಟ್ ನಿಮಗೆ ಹಿಂಟ್ ಕೊಡೋದಕ್ಕೋಸ್ಕರ ಅಷ್ಟೇನೆ. ಹಾಗೆ ರವಿಯಲ್ಲಿ ರಾಮಾನುಜಾಚಾರ್ಯರು ಬರ್ತಾರೆ, ಮತ್ತು ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ಹಾಗಾಗಿ ಅದು ರವಿ ಆಗುತ್ತೆ. ನೆಕ್ಸ್ಟು ಮದುವೆ ಅಂತ ಬರುತ್ತೆ. ಮದುವೆ ಅಂದರೆ ಮಧ್ವಾಚಾರ್ಯರು, ಬರುತ್ತೆ, ಮಾಡ್ಕೊಳ್ಳಿ, ಅದು ದ್ವೈತ ಸಿದ್ಧಾಂತ. ಇವರು 3 ಜನ ಬಂದಾಗ ಅಲ್ಲಿ ಬರುವಂತಹ ಸಿದ್ಧಾಂತಗಳು ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ. ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಯಾರ್ಯಾರು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ಅಂತ ಕನ್ಫ್ಯೂಷನ್ ಇಲ್ಲದೆ ಬರ್ಕೋಬೋದು. ಇದೇ ಥರ ಸುಮಾರು ಟ್ರಿಕ್ಸ್ನ ಹೇಳ್ಕೊಟ್ಟಿದ್ರು. ನನಗೆ ನೆನಪಿರೋ ಅಷ್ಟನ್ನು ನಾನು ಯೂಸ್ ಮಾಡಿಕೊಂಡೆ. ಇನ್ಫ್ಯಾಕ್ಟ್ ನನಗೆ ಅದು ಯೂಸ್ ಆಯಿತು ಎಕ್ಸಾಮ್ ಟೈಮ್ನಲ್ಲೂ. ಸೊ ಒಂದೊಂದೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೇ ಬಿ ಈ ಟ್ರಿಕ್ಸ್ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ಒಂದು ಸಣ್ಣ ಹೆಲ್ಪ್ ಆದಂಗೆ ಅಂತ ನಾನು ಅನ್ಕೋತೀನಿ. ಈ ಥರ ಟ್ರಿಕ್ಸ್ನ ನಾನು ಒಂದಷ್ಟು ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದಾದಮೇಲೆ ನಾನು ಊಟ ಮಾಡಿಕೊಂಡು ಆನಂತರ ನೆಕ್ಸ್ಟ್ ಡೇ, ಯಾಕಂದರೆ ಹುರುಳಿಕಾಳನ್ನು ಮೊಳಕೆ ಕಟ್ಟೋದು ನಿಮಗೆ ತೋರಿಸ್ಬೇಕಿತ್ತು, ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಶೇರ್ ಮಾಡಿದ್ದೀನಿ. ಇಡೀ ದಿನ ನೆಂದಂತಹ ಹುರುಳಿಕಾಳು ಏನಿದೆ ಅದನ್ನು ನಾನಿವಾಗ ಒಂದು ಕಾಟನ್ ಬ್ಯಾಗ್, ಇವಾಗ ಯಾವುದೇ ಅಂಗಡಿಗೆ ಹೋದರೂ ಕಾಟನ್ ಬ್ಯಾಗೆ ಕೊಡ್ತಾರೆ. ಮೊದಲು ನಾನು ದುಪ್ಪಟ್ಟ ಅಥವಾ ಟವಲ್ನ ಯೂಸ್ ಮಾಡ್ತಿದ್ದೆ, ಬಟ್ ಹುರುಳಿಕಾಳು ಆಗಿರೋದ್ರಿಂದ ಅದು ಕಲರ್ ಚೇಂಜ್ ಆಗಿಬಿಡ್ತಾ ಇತ್ತು. ಹಾಗಾಗಿ ನಾನು ಈ ಥರದ ಕಾಟನ್ ಬ್ಯಾಗ್ನಲ್ಲಿ ಹುರುಳಿಕಾಳನ್ನು, ನೆನೆಸಿರೋ ಹುರುಳಿಕಾಳನ್ನು ನೋಡಿ ಈ ಥರ ಪಾತ್ರೆಯಿಂದ ಬ್ಯಾಗ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರದಲ್ಲಿ ಚೆನ್ನಾಗಿ ಹಿಂಡಿ ಅದರಲ್ಲಿರುವಂಥ ನೀರೆಲ್ಲ ಹೋದ್ಮೇಲೆ ಆ ಬ್ಯಾಗ್ ಏನಿದೆ ಅದನ್ನು ಟೈಟಾಗಿ ಕಟ್ಟಿ ನಾನು ಒಂದು ಕಡೆ ತೆಗೆದಿಡ್ತೀನಿ ಸ್ನೇಹಿತರೆ. ಇದರಿಂದ ನೆಕ್ಸ್ಟ್ ಡೇನೇ ಒಳ್ಳೆ ಮೊಳಕೆ ಬಂದಿರುತ್ತೆ ಹುರುಳಿಕಾಳು, ಆರಾಮ್ಸೆ ನೀವು ಸಾಂಬಾರು ಮಾಡ್ಕೋಬೋದು. ಸೊ ನಾನು ಈ ಥರ ಟ್ರಿಕ್ಕನ್ನು ಯೂಸ್ ಮಾಡ್ತೀನಿ. ಡೆಫಿನೆಟಾಗಿ ವರ್ಕ್ ಆಗುತ್ತೆ. ನೀವು ಬೇಕಿದ್ರೆ ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ಬೋದು. ಯೂಶ್ವಲಿ ನಾವು ಮೊಳಕೆ ಕಟ್ಟೋದಕ್ಕೆಲ್ಲ ಕಾಟನ್ ಬಟ್ಟೆನೇ ಯೂಸ್ ಮಾಡ್ತೀವಿ, ಬಟ್ ಕಾಟನ್ ಬಟ್ಟೆ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ ಸ್ನೇಹಿತರೆ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಂಥ ಮತ್ತಷ್ಟು ಸುಲಭವಾದಂಥ ನನಗೆ ಗೊತ್ತಿರೋ ಸಣ್ಣ ಪುಟ್ಟ ಟ್ರಿಕ್ಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಸಾಧ್ಯ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮೇ ಬಿ ಅಲ್ಪ ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು ಅಂತ ಅನ್ಕೋತಾ ಥ್ಯಾಂಕ್ ಯು.